ನಾನು ಒಂದು ಹುಚ್ಚೋ ಇದ್ರು ನ್ಯೂಸ್ ಮಾಡ್ತೀನಿ ಅಂತ ಅವ್ರ ಚಾನಲಲ್ಲೇ ಒಂದು ಇಂಟರ್ವ್ಯೂ ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ನಾನು ಎಲ್ಲೋ ಒಂದು ಹುಚ್ಚೋಯೋದು ಯಾರೋ ವಿಡಿಯೋ ಮಾಡಿರ್ತಾರೆ, ಅದು ಕೊಡು ಚೆನ್ನಾಗಿದೆ ಅಂದ್ಬಿಟ್ಟು ಅದನ್ನೇ ನನ್ನ ಆಮೇಲೆ ಇನ್ನೊಂದು ಫ್ಯಾನ್ಸ್ ಇದರಲ್ಲಿ ನಾನು ಅದನ್ನು ಹಾಕೊಳ್ತೀನಿ. ಅದಕ್ಕೆ ಏನು ಬಗಳ್ತಾ ಇದೆಯೋ ಶನಿ ಮುಂಡೆದೆ ಬಂದು ದಾದಾ ಯಾರು ಗೊತ್ತಾ ಅನ್ನೋ ಸಾಂಗು ಹಾಕ್ತೀನಿ. ಅದು ಬಂದು ನನಗೆ ಇಂಟೆನ್ಷನ್ಲಿ ಗೊತ್ತೇ ಇರಲ್ಲ. ಇವನ್ ಯಾಕೋ ಅತಿ ಆಗೋಯ್ತು ಕಳ್ಳಸಿರ, ಯಾರ ಕೈಲಾದ್ರೂ ಸರಿಯಾಗಿ ಕಸ್ಕೊತಾನೆ. ಈ ತರ ಇಶ್ಯೂ ಆಗುತ್ತೆ, ಈ ತರ ಜನ ಎತ್ಕದೆ ತಂದಿಕ್ತಾರೆ, ಪಿನ್ ಹೊಡಿತಾರೆ, ಅವೆಲ್ಲ ನನಗೇನು ಗೊತ್ತಿಲ್ಲದೆ ನಾನು ಆ ಸೀನ್ಗೆ ಮ್ಯಾಚ್ ಆಗುತ್ತೆ. ಆ ಸೀನ್ ಅಂದರೆ ಒಂದು ದಾದಾ ಯಾರು ಗೊತ್ತಾ ಅಂದಾಗ ನಾನು ಹಿಂಗೆ ತಿರ್ಗತ್ತರ ಆ ಥರ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿರ್ತೀನಿ. ಆದರೆ ನನ್ನ ಇಂಟೆನ್ಷನ್ನು ಅವ್ರನ್ನ ತುಳಿಬೇಕು, ಅವ್ರನ್ನ ಇದು ಆ ಥರ ಜಿದ್ದು ಪದ್ದು ಅದೆಲ್ಲ ಈಗ ಜನ ತಂದಿಕ್ತಾರಲ್ಲ ಅದೆಲ್ಲ ಸುಳ್ಳು. ನಾನು ಹಾಕ್ಕೊಂಡು 5 ನಿಮಿಷಕ್ಕೆ 3 ಜನ, ವಿನಯ್ ಗೌಡ, ರಜತ್, ಧನ್ರಾಜ್ 3 ಜನನು ಒಂದೇ ಕಡೆ ಇರ್ತಾರೆ ಅನ್ಸುತ್ತೆ. ಅವರು ಟಕ್ ಅಂತ ಮೆಸೇಜ್ ಹಾಕ್ತಾರೆ. ಏನಂತ ಹಾಕ್ತಾರೆ ಅಂದರೆ, ನನ್ನ ಮಗನೇ, ಬೋಳಿ ನನ್ನ ಮಗನೇ, ಬಡವ ನನ್ನ ಮಗನೇ, ಹಲ್ಕ ನನ್ನ ಮಗನೇ, ನಿನ್ ಕಾಲು ಬಿದ್ದೋಗ, ನಿನ್ ಕೈ ಸೇದೋಗ, ನಿನ್ ನಾಲ್ಗೆ ನಿಂತೋಗ, ನಿನ್ ಬಾಯಿ ಗುಳ ಬಿಡ. ಪ್ರಚೋದನೆ ಅಂದರೆ ಈಗ ಹಿಂದೂ ಮುಸ್ಲಿಮ್ಸ್ಗೆ ಜನ ತಂದಿಕ್ಬಿಟ್ಟು ಜಗಳ ಮಾಡಿಸಲ್ವ, ಆ ಟೈಪಲ್ಲಿ ಪ್ರಚೋದನೆ ಮಾತನ್ನ ಆಡ್ತಾನೆ. ಅದರಲ್ಲಿ ಹಾಕ್ಕೊಂಡು ಗುಂಬ್ರೋ ಹೊಡಿರೋ ನಮ್ಮ ಅಣ್ಣಂದು ಹಾಕ್ಕೊಂಡ್ಬಿಟ್ಟಿದ್ದಾನೆ ಸಾಂಗು ಅಂತ ಜನಗಳಿಗೆ ಎತ್ಕೊಟ್ಬಿಟ್ಟು ಟ್ಯಾಗ್ ಮಾಡಿಬಿಡ್ತಾನೆ. ಎಲ್ಲ ಕಿಚ್ಚ ಸುದೀಪ್ ಫ್ಯಾನ್ಸ್ ಕ್ಲಬ್ಗಳಿಗೆ ಇವ್ರಿಗೆಲ್ಲ ಟ್ಯಾಗ್ ಮಾಡಿಬಿಡ್ತಾನೆ. ಹೆಂಗೆ ಬರುತ್ತೆ ಅಂದರೆ 1 ಸೆಕೆಂಡ್ಗೆ 200 ಮೆಸೇಜು ಒಂದೇ ಮೆಸೇಜ್ ಆಗಿರುತ್ತೆ. ಅಂದರೆ ಇದು ದುಡ್ಡು ಕೊಟ್ಬಿಟ್ಟು ಪೇಯ್ಡ್ ಪ್ರಮೋಷನ್ ಅಂತಾರೆ. ಈಗ ಒಂದು ಮೂವಿ ರಿಲೀಸ್ ಆಗುತ್ತೆ, ಅದಕ್ಕೆ ಆಪೋಸಿಟ್ ಮೂವಿಯವರು ಅದನ್ನು ತುಳಿಯೋಕ್ಕೋಸ್ಕರ ಮೂವಿ ಕಚ್ಚಡಾಗಿದೆ ಚೆನ್ನಾಗಿಲ್ಲ ಅಂತ ದುಡ್ಡು ಕೊಟ್ಬಿಟ್ಟು ಮಾಡಿಸ್ತಾರೆ. ಈ ಥರ ಒಂದು ಕರ್ನಾಟಕದಲ್ಲಿ ಅದು ಸೃಷ್ಟಿಯಾಗಿದೆ. ಅವ್ರ ಮೇಲೂ ಕೇಸ್ ಹಾಕಿದ್ದೀನಿ. ಅವ್ರನ್ನೂ ಆದಷ್ಟು ಬೇಗ ಆ ಟೀಮ್ನ ಯಾರು ಅದನ್ನು ಮಾಡ್ತಾ ಇದ್ದಾರೆ ಅದನ್ನು ಒಂದು ಪೇಯ್ಡ್ ಪ್ರಮೋಷನ್ ಥರ, ಅಂದರೆ ಬ್ಯಾಡ್ ಅಂದರೆ ಫುಲ್ ಕೆಟ್ಟದಾಗ ಒಂದೇ ಇರುತ್ತೆ, 200 ಮೆಸೇಜ್ ಅಟ್ ಎ ಟೈಮ್ ಬರುತ್ತೆ. 1 ಸೆಕೆಂಡ್ಗೆ 200 ಮೆಸೇಜ್ ಬರುತ್ತೆ. ಬೇರೆ ಬೇರೆ ಅಕೌಂಟಿಂದ ಅದು ಎಲ್ಲ ಬಿಹಾರಿ ಆ ಸೈಡ್ ಇರುತ್ತೆ. ಅಂದರೆ ಆ ಅಕೌಂಟಲ್ಲಿ ಫೋಟೋಸು ಇರಲ್ಲ, ಫಾಲೋವರ್ಸ್ ಇರಲ್ಲ, ಏನೂ ಇರಲ್ಲ, ಎಲ್ಲ ಫೇಕ್ ಅಕೌಂಟ್ಗಳು. ಅದರಿಂದ ಆ ಥರ ಮೆಸೇಜು ಟಕ ಅಂತ ಬಂದ್ಬಿಡ್ತು, ಟಕ ಅಂತ ಶೇರ್ ಆಗೋಯ್ತು. ಅದೆಲ್ಲ ಯಾರೂ ಒರಿಜಿನಲ್ ಆಗಿ ಮಾಡೋಕ್ಕಾಗಲ್ಲ. ಆಮೇಲೆ ಇವರು ಪ್ರಚೋದನೆ ಮಾಡಿದ್ಕೇ ಅದು ಈ ಥರ ದೊಡ್ಡ ವಿಷಯ ಆಗಿದ್ದು. ನಾನು ಯಾವ ತಪ್ಪು ಮಾಡಿಲ್ಲ. ಅದರಿಂದ ಅವರು ಡಿಲೀಟ್ ಮಾಡು, ಸಾರಿ ಕೇಳು ಅಂತೆಲ್ಲ ಕಾಲ್ ಬಂತು, ಬೆದರಿಕೆ ಕಾಲ್ಗಳು ಬಂತು. ನಾನು ಯಾವುದಕ್ಕೂ CM ಬಂದ್ರೂ ನಾನು ವಾಪಸ್ ತೊಗೊಳ್ಳಲ್ಲ, ಅದನ್ನು ಡಿಲೀಟು ಮಾಡಲ್ಲ. ಯಾಕಂದ್ರೆ ನಾನು ಮಾಡಿರೋದ್ರಲ್ಲಿ ತಪ್ಪೇ ಇಲ್ಲ. ಯಾವನು ನಿನ್ನನ್ನು ಕರ್ಕೊಂಬಂದವ್ ನೀನು ನಮ್ಮ ದೇಶದೊಳಕ್ಕೆ? ಹೇಯ್, ಬುರುಡೆ ತಗೊಂಬಂದು ಸುಮ್ಮನೆ ಬಿಡ್ತಾ ಇರ್ತಾನೆ ರೈಲನ್ನು ಕೂತ್ಕೊಂಡು. ನನ್ನ ಇಷ್ಟ, ನನ್ನ ಇನ್ಸ್ಟಾಗ್ರಾಮು ಆ ಥರ ಏನಾದ್ರು ತೊಂದರೆ ಆದರೆ ಇನ್ಸ್ಟಾಗ್ರಾಮ್ ಅವರೇ ಡಿಲೀಟ್ ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ. ಅವ್ರು ಇವತ್ತವರೆಗೂ ಬಿಟ್ಟಿದ್ದಾರೆ ಅಂದರೆ ಅದರಲ್ಲಿ ಏನು ಅಂತ ಕಚಡ ಥರದ್ದು ಏನೂ ಇಲ್ಲ ಅಂತ ಅದರಲ್ಲೇ ಪ್ರೂವ್ ಆಗುತ್ತೆ. ಸರ್ ಓಕೆ, ಇವಾಗ ನಿಮ್ಮಿಬ್ಬರು ಜಗಳದ ಮಧ್ಯೆ ಸುದೀಪ್ ಸರ್ನ ಯಾಕೆ ತಗೊಂಡ್ಬರ್ತಾ ಇದ್ದೀರಾ? ಮತ್ತು ಸುದೀಪ್ ಸರ್ಗೆ ಯಾಕೆ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅಂದರೆ ನಿಮ್ಮ ಹಾಡಿಗಾಗಿ, ನಿಮ್ಮ ವಿಡಿಯೋಗಾಗಿರ್ಬೋದು, ಅವ್ರ ಸಾಂಗ್ ಹಾಕೋದಾಗಿರ್ಬೋದು, ಸೊ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆ ಕ್ರಿಯೇಟ್ ಆಗೋದಂತೂ ಖಂಡಿತ. ಮೇಡಮ್, ಈಗ ಉಪೇಂದ್ರ ಸರ್ ಒಂದು 10 ವರ್ಷದ ಹಿಂದೆನೇ ಒಂದು ಮೂವಿಲಿ ಕಾಂಪೌಂಡ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಹೀರೋಯಿನ್ಗಳು ಅವ್ರನ್ನ ನೋಡ್ತಾ ಇರ್ತಾರೆ. ಅದಕ್ಕೆ ಸೆನ್ಸಾರ್ ಬೋರ್ಡ್ ಅವರೇ ಪರ್ಮಿಷನ್ ಕೊಟ್ಟಿರ್ತಾರೆ. ಮೂವಿಲಿ ಅಷ್ಟು ಜನ ಫ್ಯಾಮಿಲಿಗಳಿರ್ತಾರೆ, ಮಕ್ಳುಗಳಿರ್ತಾರೆ. ಅವ್ರ ಮುಂದೆನೇ ಉಪೇಂದ್ರ ಸರ್ ಉಯ್ತಾ ಇರ್ತಾರೆ. ಹೀರೋಯಿನ್ ಯಾಕೆ ಉಯ್ತಾ ಇದೆಯಾ ಅಂತ ಕೇಳ್ತಾರೆ. ಅದು ಲಿಂಕ್ ನಿಮಗೆ ಕಳಿಸ್ತೀನಿ ನಾನು. ಆ ಥರ ಇರಬೇಕಾದ್ರೆ ಅದರಲ್ಲಿ ಏನು ಹುಚ್ಚೋಯೋದ್ರಲ್ಲಿ ದೊಡ್ಡ ವಿಷಯ ಏನಿದೆ ಅಂತ ಅನ್ಕೊಂಡು ಹಾಕಿದೆ. ಸೂಪರ್, ಆಹಾ, ಏನ್ ಡೈಲಾಗ್ ಹೊಡೆದೆ. ನೀನ್ ಹೇಳೋ ಡೈಲಾಗು ಸ್ಟೇಜ್ ಮೇಲೆ ಮೈಕ್ ಇಟ್ಕೊಂಡು ಹೇಳಕ್ ಮಾತ್ರ ಚಂದ, ನಿಜ ಜೀವನಕ್ಕಲ್ಲ. ಸುದೀಪ್ ಸರ್ದು ಹಾಕದೆ ಅಂತ ನೀವು ರೆಸ್ಪೆಕ್ಟ್ ಅಂತ ನೀವ್ ಹೇಳ್ತಾ ಇದ್ದೀರಾ. ಈಗ ಬೇರೆ ಹೀರೋಗಳೇನು ಅವ್ರದ್ದು ಹಾಕಿದ್ರೆ ಅವ್ರು ರೆಸ್ಪೆಕ್ಟ್ ಆಗ್ತಾ ಇರ್ಲಿಲ್ವಾ? ಅವರು ಡಿಸ್ರೆಸ್ಪೆಕ್ಟ್. ಹೌದು, ಯಾರ್ದು ಹಾಕಿದ್ರು ಡಿಸ್ರೆಸ್ಪೆಕ್ಟ್ ಆಗ್ತಾ ಇತ್ತು. ಯಾಕಂದ್ರೆ ನೀವು ಸರ್ ಆ ತರದ ವಿಡಿಯೋನ ಯಾಕೆ ಹಾಕಿದೀರಾ ಅಂತ. ಆ ತರ ಇದಲ್ಲ ವಿಡಿಯೋನ ಹಾಕಿ. ಒಂದ್ ನಿಮಿಷ, ನಾನು ಒಂದು ವಿಷಯ, ಈಗ ನೀವು ಒಂದು ಒಳ್ಳೆ ಕೆಲಸ ಮಾಡೋವಾಗ ಹಾಕಿ, ಯಾರು ಬೇಡ ಅನ್ನಲ್ಲ. ಆದ್ರೆ ನೀವೇನ್ ಮಾಡ್ತಿದ್ದೀರಾ ವಿಡಿಯೋದಲ್ಲಿ ಅಂತ ಎಲ್ರಿಗೂ ಗೊತ್ತಲ್ವಾ? ಅದನ್ನ ನಾನು ಹೇಳ್ಬಾರ್ದು, ಓಕೆನಾ? ಆ ವಿಡಿಯೋ ಹಾಕದೆ ತಪ್ಪಲ್ವಾ ಸರ್ ಸೋಷಿಯಲ್ ಮೀಡಿಯಾದಲ್ಲಿ? ಮೇಡಮ್, ಹಂಗಿದ್ರೆ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ಬೇಕಿತ್ತು. ದಯವಿಟ್ಟು ಸ್ವಲ್ಪ ಬುದ್ಧಿ ಕೊಡಪ್ಪ. ಇನ್ಸ್ಟಾಗ್ರಾಮ್ ಅವರು ಅದ್ರಲ್ಲಿ ಏನಾದ್ರೂ ಇನ್ಸ್ಟಾಗ್ರಾಮ್ಗೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಅದ್ರ ಅಂಡರ್ ಬಂದ್ರೆ ಅವ್ರು ಡಿಲೀಟ್ ಮಾಡ್ತಾರೆ, ಓಕೆನಾ? ಮಾಡ್ತಿಲ್ಲ. ಆದ್ರೆ ನೀವು ಹಾಕಿರೋ ವಿಡಿಯೋ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀರಾ ಈ ತರದ ವಿಡಿಯೋ ಹಾಕಿ ಅಂತ? ಈಗ ಉಪೇಂದ್ರ ಸರ್ ಮೂವಿಲೇ ಮಾಡಿದ್ದಾರೆ. ಅವಾಗ ಅವತ್ತು ಯಾರು ಮಾತಾಡದೇ ಇರೋರು ಇವತ್ತು ಯಾಕೆ ಮಾತಾಡ್ತಾ ಇದ್ದೀರಾ? ಅಲ್ಲಿ ಎಷ್ಟು ಜನ ಫ್ಯಾಮಿಲಿ ಮಕ್ಕಳೆಲ್ಲ ಕುತ್ಕೊಂಡು ನೋಡ್ತಾರೆ. ಇವಾಗ ಇಷ್ಟ ಇಲ್ಲ ಅಂದ್ರೆ ನೋಡ್ಬೇಡಿ, ಅದನ್ನ ಯಾಕೆ ನೋಡ್ತೀರಾ? ತೆಗೆದು ಬಿಟ್ಟೆ ಅಂದ್ರೆ ಅಲ್ಲೆಲ್ಲ ಉದುರು ಬಿಡ್ಬೇಕು, ಬೇಕು ನನ್ನ ಮಗನ್ ತಗೊಂಬಂದು.
ಕೆಲವ್ರಿಗೆ ನೋಡ್ದೇನು ಅದು ಸ್ಕ್ರಾಲ್ ಆಗುತ್ತೆ ಸರ್. ಆಗ್ಲಿ ಬಿಡಿ ಮೇಡಮ್, ಆದ್ರೆ ನಾನ್ ತಪ್ಪು ಮಾಡಿಲ್ಲ. ಅದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ತಪ್ಪೇನಿದೆ? ಯಾರಿಗೇನು ಲಾಸ್ ಆಗ್ತಾ ಇದೆ? ಸುದೀಪ್ ಸರ್ಗೆ ಏನೂ ಆಗಿಲ್ಲ, ಇವ್ರುಗಳು ಸುಮ್ಮನೆ ಅದನ್ನ ಎತ್ತಿ ಎತ್ತಿ ಪ್ರಚೋದನೆ ಮಾಡ್ತಾ ಇರೋದು. ಮುಂಡೆದು ಹಂದಿ ಬೆಳೆಸ್ದಂಗ್ ಮೈ ಬೆಳೆಸಿದ್ಯಾ ಹೊರ್ತು ಬುದ್ಧಿನಂತೂ ಬೆಳೆಸಿಲ್ಲ.